ಕ್ವಶನ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸಿಲಾಜಿಸಮ್ ಕ್ವಶನ್. ಓನ್ಲಿ ಅ ಫ್ಯೂ, ಮತ್ತೆ ಓನ್ಲಿ ಅ ಫ್ಯೂ ಹೇಳಿದಾರೆ. ಓನ್ಲಿ ಅ ಫ್ಯೂ ಕೀ ಇಸ್ ಡೋರ್. ಓನ್ಲಿ ಫ್ಯೂ ಕಂಡೀಷನ್ ಅಂದ್ರೆ ಏನು? ಕೆಲವೊಂದು ಕೀಗಳು ಡೋರ್ಗಳಾಗಿರ್ತವೆ ಮತ್ತೆ ಕೆಲವೊಂದು ಕೀಗಳು ಡೋರ್ಗಳಾಗಿರಲ್ಲ. ಎರಡೂ ಕಂಡೀಷನ್ ಅಟ್ ಎ ಟೈಮ್ ಬಂತು ಅನ್ನೋದನ್ನ ನಾನು ಓನ್ಲಿ ಫ್ಯೂ ಕಂಡೀಷನ್ ಅಂತೀನಿ. ಇದು ರೂಢಿ ಎಷ್ಟಾಗಬೇಕಂದ್ರೆ ಎಕ್ಸಾಮ್ ನಾಗ ಬಂತು ಅಂದ್ರ ಸೊ ಫಾಸ್ಟ್ ಆಗಿ ಮಾಡ್ಬೇಕು, ರೈಟ್. ಸೊ ಓನ್ಲಿ ಫ್ಯೂ ಕಂಡೀಷನ್, ಓನ್ಲಿ ಅ ಫ್ಯೂ ಕೀ ಆರ್ ಡೋರ್ ಅಂದ್ರೆ ಕೆಲವೊಂದು ಕೀಗಳು ಡೋರ್ಗಳಾಗಿರ್ತವೆ, ಕೆಲವೊಂದು ಕೀಗಳು ಡೋರ್ಗಳಾಗಿರಲ್ಲ. ಸೊ ನಾನು ಮಾತಾಡುವಾಗನು ಎಲ್ಲಿ ತೊದಲಲ್ಲ ಅಂತ ಇಷ್ಟು ಪರ್ಫೆಕ್ಟ್ ಆಗೈತಿ ಈ ಕಾನ್ಸೆಪ್ಟ್ ನನಗ ಅಂತಂದ, ರೈಟ್. ನೆಕ್ಸ್ಟ್ ಒನ್, ಸೊ ಆಲ್ ಡೋರ್ ಇಸ್ ಅ ವಿಂಡೋ ಅಂದ್ರೆ ಎಲ್ಲ ಡೋರ್ಗಳು ವಿಂಡೋಗಳಾಗಿವೆ ಅಂದ್ರೆ ಎಲ್ಲ ಡೋರ್ಗಳನ್ನ ನಾನು ವಿಂಡೋ ಒಳಗೆ ಹಾಕ್ಬೇಕು ಅಂದ್ರೆ ನೋಡ್ತೇನೆ, ವಿಂಡೋಗಳೊಳಗೆ ಹಾಕ್ಬಿಡ್ತೇನೆ, ಹಾಕದೆ. ನೆಕ್ಸ್ಟ್ ಮುಗೀತು, ಇಷ್ಟೇ ಕನ್ಕ್ಲೂಷನ್ ಮುಗೀತು. ಒಂದೇ ಸ್ಟೇಟ್ಮೆಂಟ್ ಇದು ಮುಗೀತು. ಈ ಕನ್ಕ್ಲೂಷನ್ ಬರ್ತೀನಿ ಅಂದ್ರೆ ಕ್ವಶನ್ಸ್ ಅಂದಂಗೆ. ಆಲ್ ವಿಂಡೋ ಇಸ್ ಅ ಕೀ ಅಂದ್ರೆ ಎಲ್ಲ ವಿಂಡೋಗಳ ಕೀಗಳದಾವ. ಅರ್ಥ ಎಲ್ಲ ವಿಂಡೋ ಕೀ ಒಳಗಿದ್ರೆ ಅಷ್ಟೇ ನಾನು ಕರೆಕ್ಟ್ ಆಗ್ತೀನಿ. ನೋಡ್ತೀನಿ ಎಲ್ಲ ವಿಂಡೋ ಕೀ ಒಳಗಿಲ್ಲ, ಕೆಲವೊಂದು ಭಾಗ ಅಷ್ಟೇ ಅದಾವ, ಕೆಲವೊಂದು ಭಾಗ ಕೇಳಿಲ್ಲ ಅವರು, ಎಲ್ಲ ಅದಾವ ಅಂತ ಕೇಳಿದಾರ. ಹಾಗಿದ್ರೆ ಒಂದೇದು ಏನಾಗಿತ್ತಾರ, ಏನ್ ಕೇಳಿದಾರ ಅದನ್ನಷ್ಟೇ ಹೂ ಅನ್ಬೇಕು, ಕೇಳಲಾರ್ದೆಲ್ಲ ಊಹಿಸ್ಕೊಂಡು ಅನ್ನಕ್ ಹೋಗಲ್ಲ, ಯಾಕಂದ್ರೆ ಇದು ಡೆಫಿನೆಟ್ ಸಿಲಾಜಿಸಮ್ ಐತಿ, ರೈಟ್. ನೆಕ್ಸ್ಟ್ ಒನ್, ಸಮ್ ವಿಂಡೋ ಇಸ್ ಡೋರ್. ಸೊ ಕೆಲವೊಂದು ವಿಂಡೋಗಳು ಡೋರ್ ಅದಾವ. ಸಮ್ ವಿಂಡೋ ಇಸ್ ಡೋರ್, ಕೆಲವೊಂದು ವಿಂಡೋಗಳು ಡೋರ್ ಅದಾವ, ಆಬ್ವಿಯಸ್ಲಿ ಅದಾವ. ಯಾಕಂದ್ರ ಕೆಲವೊಂದು ವಿಂಡೋಗಳು ಡೋರ್ ಅದಾವ ಅಂದ್ರ ವಿಂಡೋದ್ ಇದು ಪೂರ್ತಿ ವಿಂಡೋನಾ. ಸೊ ಪೂರ್ತಿ ವಿಂಡೋದ್ ಕೆಲವೊಂದು ಭಾಗ ಡೋರ್ಗಳದಾವು. ಹಾಗಿದ್ರೆ ಸೊ ಎರಡನೇದು ಏನಾಗತ್ತಾ, ರೈಟ್ ಆಗತ್ತಾ. ಸೊ ಕನ್ಕ್ಲೂಷನ್ ಓನ್ಲಿ ಬಿ.